ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಹೆಣ್ಣು ಮಗಳ ಪರ ಧ್ವನಿ ಎತ್ತಿದ ಸಮುದಾಯದ ಮುಖಂಡ. ನಮ್ಮ ಸಮಾಜದ ಹೆಣ್ಣುಮಗಳು ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಎಲ್ಲ ಮಾಧ್ಯಮದ ಮುಂದೆ ಎಲ್ಲ ಬಿತ್ತರಿಸ್ತಾ ಬಹಳ ನೋವಿನಿಂದ ಹೇಳ್ಕೊಂಡ್ಲು. ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕೆಂದು ಮನವಿ ಮಾಡಿದ ಸಮುದಾಯದ ಮುಖಂಡ ಬಂಡೆ ರಾಮಕೃಷ್ಣ. 10 ಲಕ್ಷ ಕೊಟ್ಟರು ಹೆಣ್ಮಕ್ಳು ಎಂತವ್ರು ಬರ್ತಾರೆ, ಎಂತವ್ರು ಸಿಗ್ತಾರೆ. ಅಲ್ಲಿಗೆ ಈ ಬಡ ಕಾರ್ಮಿಕರ ಹೆಣ್ಮಗಳು ಯಾಕೆ ಇವನು ಈ ತರ ದೌರ್ಜನ್ಯ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಮನವರಿಕೆ ಆಗುತ್ತೆ. 10 ಲಕ್ಷ ಹಣ ಕೊಟ್ರೆ ಎಂತರು ಬೇಕಾದ್ರೂ ಬರ್ತಾರೆ ಎಂಬ ಮಾತಿಗೆ ಖಂಡನೀಯ ವ್ಯಕ್ತಪಡಿಸಿದ ರಾಮಕೃಷ್ಣ. ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ನಾನು ನಾಯಕ ಸಮಾಜದ ಮುಖಂಡ ಬಂಡೆ ರಾಮಕೃಷ್ಣ ಅಂತ. ನಾನು 2000ನೇ ಇಸ್ವಿನಲ್ಲಿ ಜಿಲ್ಲಾ ಪಂಚಾಯತಿನಲ್ಲಿ ಪರಾಭವಗೊಂಡು ಕೇವಲ ಬರೀ 154 ಓಟ್ನಲ್ಲಿ ಸೋತಂಥವನು. ಇತ್ತೀಚಿನ ರಾಜಕೀಯ ಬೆಳವಣಿಗೆಯಲ್ಲಿ ಕೆಲವು ಏರುಪೇರೆಲ್ಲ ಅನುಭವಿಸ್ತಾ ಬಂದೆ. ಮತ್ತೆ ಇವತ್ತು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಉದ್ದೇಶ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಮಾಧ್ಯಮದಲ್ಲಿ ಒಂದು ಸುದ್ದಿ ನೋಡಿದೆ. ನಮ್ಮ ಸಮಾಜದ ಹೆಣ್ಮಗಳು ದೊಡ್ಡಗುಳದ ದಿಲೀಪ್ ಎಂಬ ಜೀನಿ ಕಂಪ್ನಿಗೆ ಉದ್ಯೋಗಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ಲು. ಆ ಸಂದರ್ಭದಲ್ಲಿ ಕೆಲವು ಹೆಣ್ಣುಮಕ್ಕಳು ಆ ದಿಲೀಪ್ ಅವರ ಸಂಸ್ಥೆಯ ಬಗ್ಗೆ ಡಿಫೆಂಡ್ ಮಾಡ್ಕೊಂಡ್ರು. ನಮ್ಮ ಸಮಾಜದ ಹೆಣ್ಣುಮಗಳು ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಎಲ್ಲ ಮಾಧ್ಯಮದ ಮುಂದೆ ಎಲ್ಲ ಬಿತ್ತರಿಸ್ತಾ ಭಾಳ ನೋವಿನಿಂದ ಹೇಳ್ಕೊಂಡ್ಲು. ಆದರೆ ಈ ತಾಲೂಕಿನಲ್ಲಿ ನಮ್ಮ ಸಮಾಜದ ಭಾಳ ಮುಖಂಡರುಗಳು ಇದ್ರೂ ಆ ಹೆಣ್ಣು ಮಗಿಗೆ ನ್ಯಾಯ ಕೊಡೋದ್ರಲ್ಲಿ ನಾವು ವಿಫಲರಾದ್ವಿ. ದಯವಿಟ್ಟು ಮುಂದೇನಾದ್ರೂ ಆ ಸಮಾಜದ ನಮ್ಮ ನಾಯಕ ಸಮಾಜದ ಹೆಣ್ಮಕ್ಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತು ಇನ್ನೂ ಕಳಕಳಿ ವಿನಂತಿ ಏನಂದರೆ, ನಮ್ಮ ತುಮಕೂರು ಜಿಲ್ಲೆಯ SP ಸಾಹೇಬರು ಭಾಳ ದಕ್ಷತೆ ಪ್ರಾಮಾಣಿಕರು. ಅಂಥವರು ಇವತ್ತಿನವರೆಗೂ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿಲ್ಲ, ಆ ಹೆಣ್ಣುಮಗಿಗೆ ನ್ಯಾಯ ಕೊಡಿಸಲಿಲ್ಲ. ದಯವಿಟ್ಟು ಇದು ನನ್ನ ಖಂಡನೀಯ. ಈ ತಾಲೂಕಿನಲ್ಲಿ ಮುಂದೆ ಯಾವುದೇ ಸಮಾಜದ ಹೆಣ್ಣು ಮಕ್ಕಳಿಗಿಂತ ಅನ್ಯಾಯ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಖಂಡನೆ ಮಾಡ್ತೀನಿ. ದೂರುದಾರಳಾದಂಥ ನಮ್ಮ ಸಮಾಜದ ಹೆಣ್ಮಗಳು ಠಾಣೆಗೆ ಹೋಗಿ ದೂರು ಕೊಟ್ಟು ಮಾಧ್ಯಮದ ಮುಖಾಂತರ ಹೇಳಿದ್ರು ಇವತ್ತಿನವರೆಗೆ ದಿಲೀಪ್ ಅಂತ ಒಬ್ಬ ವ್ಯಕ್ತಿನ ಪೊಲೀಸ್ ಇಲಾಖೆಯವರು ಅರೆಸ್ಟ್ ಮಾಡಿಲ್ಲ. ದಯವಿಟ್ಟು ಇವತ್ತು ನಾಯಕ ಸಮಾಜದ ಪರಿಶಿಷ್ಟ ಪಂಗಡದ ಹೆಣ್ಮಗಳಿಗೆ ನ್ಯಾಯ ದೊರಕಿಸ್ಕೊಡ್ತೀರ ಅಂತ ಒಂದು ನಾನಾದ್ರೂ ಭಾವನೆ ಮಾಡುತ್ತಾ ಆ ವಿಷಯನ ಮತ್ತೆ ಖಂಡನೆ ಮಾಡುತ್ತಾ, ಇವತ್ತು ಈ ತಾಲೂಕಿನಲ್ಲಿ ಮುಂದೆ ಯಾರಿಗೂ ಯಾವುದೇ ಹೆಣ್ಮಕ್ಳಿಗೆ ಹಿಂಗೆ ಅನ್ಯಾಯ ಆಗ್ಬಾರ್ದು. ಇವತ್ತು ಏನಾದರೂ ಕೂಲಿಗೆ ಹೋದಂಥ ಸ್ಥಳಗಳಲ್ಲಿ ಈ ಥರ ನಡೆದರೆ ಯಾವ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗ್ತದ ಸಂದರ್ಭ ಬರುತ್ತೆ. ನಾನು ಮೀಡಿಯಾದಲ್ಲಿ ದಿಲೀಪ್ ಮಾತಾಡೋದು ನೋಡಿದೆ. 10 ಲಕ್ಷ ಕೊಟ್ಟರು ಹೆಣ್ಮಕ್ಳು ಎಂತವ್ರು ಬರ್ತಾರೆ, ಎಂತವ್ರು ಸಿಗ್ತಾರೆ. ಅಲ್ಲಿಗೆ ಈ ಬಡ ಕಾರ್ಮಿಕರ ಹೆಣ್ಮಗಳು ಯಾಕೆ ಇವನು ಈ ತರ ದೌರ್ಜನ್ಯ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಮನವರಿಕೆ ಆಗುತ್ತೆ. ಈಗ 10 ಲಕ್ಷ ಕೊಟ್ಟು ಬೇರೆ ಹೆಣ್ಮಕ್ಳು ಬರ್ತಾರೆ ಅಂದಾಗ ಈ ಬಡ ಹೆಣ್ಮಕ್ಳು ಬಗ್ಗೆ ಎಷ್ಟು ಹೀನವಾಗಿ ಕೀಳುವಾಗಿ ಮಾತಾಡ್ತಾರೆ ಅನ್ನೋದು ತಾವೇ ಯೋಚನೆ ಮಾಡ್ಬೇಕಾಗುತ್ತೆ.